ಇವ್ರು ಹೊಲದಲ್ಲಿ ಆರಾಮಾಗಿ ಹಿಡಿಬೋದಾಯ್ತು ಕಣ. ನೋಡ್ಕೊಂಡು ಎದ್ರಕೊಂಡು ಕೆಳಗೆ ಇಳಿದಿಲ್ಲ, ನೋಡ್ಬಿಟ್ಟೆ ಕಣ್ಣಾರೆ ಅವರು ವಯಸ್ಸಿನವ್ರೆ ನೋಡ್ಬಿಟ್ಟು ಇಲ್ಲೇ ನೋಡ ಈಗ ಇಲ್ಲಿ ನೋಡ ಇದು ಈಗ ಬಂದಿರೋದು. ಇಲ್ಲಿ ರವಿ ಇಲ್ಲಿ ಆರಾಮಾಗಿ ಅಲ್ಲೇ ಹಿಡಿಬೋದಿತ್ತು. ಇದು ಮಾಡಿದ್ರಲ್ಲ ಇದು ಮಾಡಿದ್ರೆ ನೀವು ಹೋಗ್ತೀರಮ್ಮ? ಬರ್ತಾರೆ ಮೇಲೆ ತಿಟ್ಟಲ್ಲಿ ನಿಂತ್ಕೊತಾರೆ, ನೋಡ್ತಾರೆ, ಹೋಯ್ತಾರೆ. ಯಾವುದೋ ಕ್ರಮ ಈಗ ತಗೊಂಡು ನೆನ್ನೆ ಸರ್ ಪಕ್ಕದಲ್ಲೇ ಈಗ ಒಂದು 3 ದಿವಸದಲ್ಲಿ ಹೇಳ್ದು ಡೈರೆಕ್ಟಾಗಿ ನೋಡಿದ್ರು. ಈಗ 3 ಜನ ಸಿಗಾಕೊಂಡಿದ್ರು. ಯಾರು ಹೊಣೆ ಸರ್? ಇವರೇ ಎದ್ರಕೊಂಡು ನಿಂತ್ಕೊಂಡ್ಮೇಲೆ ಅರಣ್ಯ ಅವರೇ. ಈಗ ನಾವು ಬಡಬಾಜಿ ಹೋಗಿ ಮಾಡ್ತಾ ಇರ್ತೀವಿ, ಬಕ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಪರಿಹಾರ ಏನಕ್ಕೆ ಸರ್? ಅದು ನಾವೇ ಹೋದ್ಮೇಲೆ ಪರಿಹಾರ ಏನಕ್ಕೆ? ಪರಿಹಾರ ತಗೊಂಡು ಏನು ಮಾಡೋಕ್ಕೆ? ಮಕ್ಕಳು ಏನು ಮಾಡ್ತಾರೆ? ಅವರ ಭವಿಷ್ಯ ಏನು? ಚಿಕ್ಕ ಮಕ್ಕಳು ಅವ್ರ ಭವಿಷ್ಯಗಳು ಏನು ಸರ್? ಈಗ 1.5 ಗಂಟೆ ಎಷ್ಟು ಸರ್ ನಾವು ಮಾಡಿ ಎಷ್ಟು ಆಯಿತು ಕಳಿಸಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಇವ್ರು ಕಳಿಸೋದಿಲ್ಲ, ಬರೋದಿಲ್ಲ, ಬರೀ ಕದ್ಯ ಆಟ. ನಾವು ಡೈಲಿ ಮಾಮೂಲಿ ಈಗ ಕರೆಂಟ್ ಕೊಡೋದೇ ಅಪರೂಪ. ಈಗ ನೆನ್ನೆಯಿಂದ ಮಳೆ ಹೋಯ್ತಾರೋದ್ರಿಂದ ಬರೋಕ್ಕಾಗಿಲ್ಲ. ನಾವೇನು ಮಾಡೋದು ಇವತ್ತು ಬೆಳಗ್ಗೆ ತಡ ನೋಡೋಂಬಿಟ್ಟು ಗೆಣಸು ನೋಡ್ಕೊರೋ ಅಂತ ಬಂದು ಬರಬೇಕಾದ್ರೆ ತಂತಿ ಇತ್ತು, ಆ ಕಡೆ ತಡ ಬಳಸ್ಕೊ ಬರೋಂಬಿಟ್ಟು ಆ ಕಡೆಯಿಂದ ಬರ್ತದು. ಸ್ವಲ್ಪ ಏನು ಸೌಂಡ್ ಆಗಂಗೆ ಕೇಳ್ದಾಯ್ತು. ಆಗ ಒಳಗಡೆ ಬಂದ ತಕ್ಷಣ ಒಂದೇ ಸತಿ ತಂತಿ ಬೇಲಿ ಯಾರಿ ಜಂಪಾರ್ದು. ಆ ಕಡೆ ಪಕ್ಕದಲ್ಲಿ ಚೆಲುಗುಡು ತೋಟ ಐತೆ, ಅಲ್ಲಿ ಜಂಪಾರ್ದು ಹೋದು. ಆಗ ಅರಣ್ಯದವ್ರು ಫೋನ್ ಮಾಡಿದ್ರೆ ಅವರು ಬರೋಕ್ಕಾಗ್ದಿಲ್ಲ. ಸುಮಾರು ಹೆಚ್ಚಿಗೆ 1-1.5 ಗಂಟೆ ಆಗೈತೆ. ಇನ್ನೂ ಫೋನ್ ಮಾಡಿದ್ರು ಬರೋಕ್ಕೆ ಆಗಿಲ್ಲ ಅವರು. ಈ ಥರ ಆದರೆ ಸುಮಾರು ಸತಿ ಎಲ್ಲ ನಡೆದೈತೆ. ಈಗ ನಮ್ಮ ಬಡವ ಜೀವಿಗಳು ನಮ್ಗೆ ಯಾರು ಹೊಣೆ ಆದರು? ನಾಳೆ ಜನ ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಆಗಲ್ಲ. ಆಗ